ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಈ ವಿಡಿಯೋ ಬಂದು ಸಾರ್ವಜನಿಕರ ಗಮನಕ್ಕಾಗಿ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ನೇಹಿತರೆ, ಕೆಲವೊಂದು ಜಾಗದಲ್ಲಿ ISTA ಇಷ್ಟ ಅಂತಕ್ಕಂತಹ ಪದದ ಜೊತೆಗೆ ಮತ್ತೊಂದಷ್ಟು ಪದಗಳನ್ನು ಸೇರಿಸಿ ಹಲವಾರು ರೀತಿಯ ವ್ಯಾಪಾರಗಳನ್ನು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ವಿಧವಾದಂತಹ ಅದು ಏನದು ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಮತ್ತಿನ್ಯಾವುದೋ ಕೆಲವು ಸೈಟ್ಗಳನ್ನು ಮಾಡ್ತಕ್ಕಂಥದ್ದು ಮುಂತಾದ್ದೆಲ್ಲ ನಡೀತಾ ಇರತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಯಾವುದೇ ಅಂತಹ ವ್ಯವಹಾರಗಳನ್ನು ನಾನು ಮಾಡ್ತಾ ಇಲ್ಲ. ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೇನೆ, ಯಾರೂ ಕೂಡ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡುವುದಕ್ಕೆ ಮುಂಚೆ ನೀವು ಕೂಲಂಕುಷವಾಗಿ ಅದರ ಬಗ್ಗೆ ತಿಳಿದುಕೊಂಡು ವ್ಯವಹಾರಗಳನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ISTA ಇಷ್ಟ ಬ್ಯಾಕ್ಗ್ರೌಂಡ್ ವೈಟ್ ಇರುತ್ತೆ, ಮುಂದೆ ಕೇಸರಿಯ ಬಣ್ಣದಲ್ಲಿ ISTA ಇಷ್ಟ ಅಂತ ಬಂದು ಒಂದು ಹಕ್ಕಿ ಒಂದು ಮೆಸೇಜ್ ರೂಪದಲ್ಲಿ ಹಾರ್ತಾ ಇರತಕ್ಕಂತಹ ಒಂದು ಸಿಂಬಾಲಿಕ್, ಅದು ಕೂಡ ಸ್ಕೈ ಬ್ಲೂ ಕಲರಲ್ಲಿರುತ್ತೆ ಆ ಹಕ್ಕಿ. ಇದು ಬಂದು ನನ್ನ ಬ್ರ್ಯಾಂಡಿನ ಟ್ರೇಡ್ ಮಾರ್ಕ್ ಇರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಮತ್ತೆ ಹೇಳ್ತೇನೆ, ವೈಟ್ ಬ್ಯಾಕ್ಗ್ರೌಂಡ್ ಇರ್ತದೆ, ಅದರ ಮೇಲೆ ಕೇಸರಿಯ ಬಣ್ಣದಲ್ಲಿ ISTA ಅಂತ ಇರ್ತದೆ. ಹಾಗೂ ಆ ಇಷ್ಟ ಮೇಲೆ ಮುಗಿದ ನಂತರದಲ್ಲಿ ಒಂದು ಸ್ಕೈ ಬ್ಲೂ ಕಲರ್ನಲ್ಲಿ ಒಂದು ಹಕ್ಕಿ ಹಾರ್ತಾ ಇರತಕ್ಕಂತಹ ಒಂದು ಸಿಂಬಲ್ ಇರ್ತದೆ. ಹಾಗೆ ಕೆಳಗಡೆ ಫ್ರಮ್ ದ ಹೌಸ್ ಆಫ್ ಅಜ್ಜಿ ಮನೆ ಅಂತ ಇರ್ತದೆ. ದಯವಿಟ್ಟು ನೀವೆಲ್ಲರೂ ಕೂಡ ಸರಿಯಾಗಿ ಗಮನಿಸಿ ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಬಟ್ ಆದರೆ ದಯವಿಟ್ಟು ನೀವು ಯಾರೊಂದಿಗೆ ವ್ಯವಹಾರ ಮಾಡ್ತಿದ್ದೀರಾ ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳಿದುಕೊಂಡು ವ್ಯವಹಾರಗಳನ್ನು ಮಾಡಿ ಅಂತ ನಿಮಗೆ ವಿನಯಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತೇನೆ. ಬಿಕಾಸ್ ನಾನು ಈಗ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಪೌರೋಹಿತ್ಯವನ್ನು ಮಾಡ್ತಾಯಿದ್ದೇನೆ. ಅದರ ಜೊತೆಯಲ್ಲಿ ನನ್ನದೇ ಆದಂತಹ ಒಂದು ಕಮರ್ಷಿಯಲ್ ಕಾರ್ ಇರುತ್ತೆ, ಸ್ವಿಫ್ಟ್ ಡಿಸೈರು, ಅದರ ಡ್ರೈವಿಂಗನ್ನು ಮಾಡ್ತಾಯಿದ್ದೇನೆ. ಅಪಾರ್ಟ್ ಫ್ರಮ್ ದಟ್ ನನ್ನದೇ ಆಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಪೇಜ್ ಇದೆ, ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತು ಅಂತ ತಿಳ್ಕೊಂಡಿದ್ದೇನೆ. ಅದರಲ್ಲಿ ಹಲವಾರು ವಿಷಯಗಳನ್ನು ನನಗೆ ಅನಿಸಿಕೆ, ನಾನು ನೋಡಿದ್ದನ್ನು, ಕೆಲವಾರು ವಿಷಯಗಳನ್ನು ಬಹಳ ವಿಚಾರವನ್ನು ಮಾಡಿ ನಾನು ಅದನ್ನು ಪೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಅಂದರೆ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತಕ್ಕಂಥದ್ದು ನಡೀತಿದೆ. ಅಪಾರ್ಟ್ ಫ್ರಮ್ ದಟ್ ನನ್ನ ಪೇಜ್ನಲ್ಲಿ ಯಾರಿಗೂ ಕೂಡ ಬರೀ ಯಾವುದೋ ಒಂದು ವಿಷಯಾಧಾರಿತವಾಗಿ ಇಲ್ಲದೆ ಒಂದೊಮ್ಮೆ ತಮಾಷೆಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳು ನನ್ನ ಬಳಿ ಬಂದಾಗ ಜನರಿಗೆ ಮಾನವೀಯ ಮೌಲ್ಯಗಳನ್ನು ಒಂದಷ್ಟು ಮಟ್ಟಿಗೆ ತಿಳಿಸೋದಕ್ಕೋಸ್ಕರ ಕಾಮಿಡಿಯಾಗಿರ್ತಕ್ಕಂಥ, ಅಂದರೆ ಮನಸ್ಸು ಮುದಗೊಂಡು ನಗಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಕಾಮಿಡಿ ವಿಡಿಯೋಗಳನ್ನು, ಒಂದಷ್ಟು ಹಾಡುಗಳನ್ನು, ಮೌಲ್ಯವನ್ನು ಹೆಚ್ಚಿಸ್ತಕ್ಕಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಾಧಾರಿತ ವಿಷಯಗಳನ್ನು, ಅದರ ಜೊತೆಗೆ ಆವಾಗ ಪ್ರಸಕ್ತ ಸಾಲಿನಲ್ಲಿ ನಡೀತಾ ಇರತಕ್ಕಂತಹ ಹಲವಾರು ವಾರ್ತೆಗಳನ್ನು, ಹಾಗೆ ಇನ್ನೊಂದಷ್ಟು ವಿಷಯಗಳು, ವಿಧಾನ ಪರಿಷತ್ ಅಥವಾ ವಿಧಾನಸಭೆಯಲ್ಲಿ ನಡೀತಕ್ಕಂತಹ ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂತಹ ಒಂದಷ್ಟು ಏನು ಕ್ಲಿಪ್ಪಿಂಗ್ಸ್ ಇರ್ತದೆ. ತೀಕ್ಷ್ಣ ಅಂತಂತಂದರೆ ಮೌಲ್ಯವರ್ಧಿತವಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಹೇಳೋದಕ್ಕೆ. ಮೌಲ್ಯವರ್ಧಿತ ಅಂದರೆ ಜನಗಳಿಗೆ ಅದರ ಬಗ್ಗೆ ಒಂದಷ್ಟು ತಿಳುವಳಿಕೆ ಬರೋದಕ್ಕೋಸ್ಕರ ಅದರ ಬಗ್ಗೆ ಒಂದಷ್ಟು ಚರ್ಚಾ ವಸ್ತುವನ್ನಾಗಿಟ್ಟುಕೊಂಡು ಒಂದು ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗಿನ ಬದಲಾವಣೆಯನ್ನು ತರ್ತಕ್ಕಂಥವರಿಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಇನ್ನು ಹಲವಾರು ವಿಷಯಗಳು, ಯಾವುದೋ ಒಂದು ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂತಕ್ಕಂಥ ವಿಷಯ ಬಂದ್ರೇನೋ, ನೀರಿನ ಸಮಸ್ಯೆಗಳಂಥದ್ದು ಬಂದ್ರೇನೋ, ಅದನ್ನು ಕೂಡ ನಾವು ನನ್ನ ಫೇಸ್ಬುಕ್ ಪೇಜ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಕ್ಕಂಥದ್ದು. ಹಾಗೆ ನಾನು ಈ ಜಲಮಂಡಳಿಯಲ್ಲಿ ನಮ್ಮ ಅಣ್ಣನಿಗೆ ಸಹಾಯವಾಗಿ ಕೆಲವೊಮ್ಮೆ ಕೆಲಸ ಮಾಡ್ತೇನೆ. ಯಾರಿಗಾದರೂ ನೀರಿನ ಕನೆಕ್ಷನ್ ಬೇಕು ಅಂತಹ ಒಂದು ಸ್ಥಿತಿ ಇದ್ದಾಗ ನಮ್ಮ ಅಣ್ಣ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿದ್ದು ಕೆಲಸವನ್ನು ಮಾಡ್ತೇನೆ. ಅಪಾರ್ಟ್ ಫ್ರಮ್ ದಟ್ ನೀವೆಲ್ಲ ತಿಳಿದಿರುವಂತೆ ಮತ್ತಿನ್ಯಾವುದರಲ್ಲೂ ಕೂಡ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ನಾನಿಲ್ಲ ಅಂತಕ್ಕಂಥದ್ದನ್ನು ಮತ್ತೆ ಹೇಳ್ತೇನೆ. ಅಂತಹ ಸ್ಥಿತಿ, ಅಂತಹ ದಿನ ಬಂದಾಗ ಕೂಡ ನಾನು ನಿಮ್ಮೆಲ್ಲರ ಮುಂದೆ ಬಂದು ಅದರ ವಿಷಯಗಳನ್ನು ಕೂಡ ಬಹಳ ವಿಚಾರವಾಗಿ ಕೂಲಂಕುಷವಾಗಿ
ನಿಮ್ಮ ಜೊತೆ ಹಂಚ್ಕೊಳ್ತೇನೆ ವಿಷಯಗಳನ್ನು ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದೆ ಅಂತ ಭಾವಿಸ್ತಾ, ನೀವು ಇಲ್ಲಿಯವರೆಗೂ ಕೂಡ ಹಲವಾರು ವಿಷಯಗಳು ನೀವು ಭಾಳಷ್ಟು ನೋಡಿದ್ದೀರಾ. ನಾನು ಮೊದಲು ಈ ISTA ಇಷ್ಟ ಅಂತಕ್ಕಂತಹ ಬ್ರ್ಯಾಂಡ್ನಲ್ಲಿ ಚಿಕ್ಕಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿನ್ನಿಸಿರ್ತಕ್ಕಂಥದ್ದು ನಿಮಗೆಲ್ಲ ಜ್ಞಾಪಕ ಇದೆ ಅಂತ ಕಾಣುತ್ತೆ. ಅದರ ಜೊತೆಯಲ್ಲಿ ನಾನು ವಿಶೇಷವಾಗಿ ಯಾವುದೇ ಪದಾರ್ಥವನ್ನು ನಾನು ಜನಗಳಿಗೆ ಕೊಡಬೇಕು ಅಂದರೆ ಬಹಳ ಚಿಂತನೆ ಮಾಡಿ ಕೊಡ್ತಕ್ಕಂಥ ವ್ಯಕ್ತಿ. ಏಕೆಂದರೆ ಅದನ್ನು ನನ್ನ ಮನೆಯಲ್ಲಿ ನಾನು ಬಳಸ್ತೀನಿ ಅದನ್ನು. ಹಾಗಿರಬೇಕಾದ್ರೆ ನಾನು ತಮಿಳ್ನಾಡಿಗೆ ಹೋಗಿ ಅಲ್ಲಿಂದ ಈ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡ್ತಕ್ಕಂತಹ ಸ್ವೀಟ್ ಆಮ್ಲ ಅಂತಕ್ಕಂಥದ್ದು, ನನಗೆ ಅದು ಮಾರ್ಕೆಟಿಂಗ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಸೊ ಅದನ್ನು ನಾನು ಮಾರುಕಟ್ಟೆನಲ್ಲಿ ಕೊಟ್ಟು ಅದರಲ್ಲಿ ನಾನು ಗೆಲುವನ್ನು ಪಡೆದಿರ್ತಕ್ಕಂಥವನು. ಅದ್ರ ಜೊತೆಗೆ ಸಣ್ಣ ಸಣ್ಣ ಪೆಪ್ಪರ್ಮೆಂಟ್ಗಳನ್ನು ನಾನು ಪುಣೆಯಿಂದ ತರಿಸ್ತಿದ್ದೆ, ಅದನ್ನು ಮಾರ್ಕೆಟಿಂಗ್ ಮಾಡಿದ್ದೇನೆ ಇಷ್ಟ ಅಂತಕ್ಕಂಥ ಹೆಸರಿನಲ್ಲಿ. ಹಾಗೇ ಮಿಕ್ಸ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಖಾರದ ಮಿಕ್ಸ್ಚರ್ನಲ್ಲಿ ಹಲವಾರು ವಿಧವಾದ ಬಗೆಯಾದ ಕರೆದ ತಿಂಡಿ ತಿನಿಸುಗಳನ್ನು ಕೂಡ ಅದು ಕೂಡ ಉತ್ತಮವಾದ ಪ್ರದೇಶದಲ್ಲಿ ಮಾಡ್ತಾ ಇರ್ತಕ್ಕಂತಹ ಪ್ರದೇಶ ಮತ್ತು ಮಾಡ್ತಾ ಇರ್ತಕ್ಕಂಥ ಬಳಸ್ತಾ ಇರ್ತಕ್ಕಂತಹ ಕ್ವಾಲಿಟಿ, ಅದು ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ಅದನ್ನು ತೊಗೊಂಬಂದು ನಿಮಗೆಲ್ಲರಿಗೂ ಕೂಡ ಇಷ್ಟ ಅಂತ ತಿನ್ನಿಸಿರ್ತಕ್ಕಂಥ ದಿನ ಇತ್ತು. ಅದ್ರ ಜೊತೆಗೆ ಚಿಂತಾಮಣಿಯಿಂದ ಸಿಗತಕ್ಕಂತಹ ಕಳ್ಳೆ ಬೀಜ ಹಾಗೂ ಅದಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನು ಕೂಡ ನಾನು ಮಾರ್ಕೆಟಿಂಗ್ ಮಾಡಿದ್ದನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಲವಾರು ಸೂಪರ್ ಮಾರ್ಕೆಟ್ಗಳಿಗೆ ಹಾಗೆ ಹಲವಾರು ಅಂಗಡಿಗಳಿಗೆ ಈ ಚಿಂತಾಮಣಿ ಕಳ್ಳೆ ಬೀಜ ಮತ್ತು ಅದರ ಜೊತೆಗೆ ಅದರ ಸಂಬಂಧಪಟ್ಟ ಹಲವಾರು ಕಾಳುಗಳು ಎಣ್ಣೆಯಲ್ಲಿ ಕರೆದಿರೋದು, ಹಾಗೆ ಜೊತೆಯಲ್ಲಿ ಹಾಗೆ ಹುರಿದಂತಹ ಖಾರ ಹಚ್ಚಿದಂತಹ ಕಾಳುಗಳನ್ನೆಲ್ಲ ಕೂಡ ನಾನು ನಿಮಗೆ ಮಾರುಕಟ್ಟೆಗೆ ತಲುಪಿಸ್ತಕ್ಕಂಥ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೆ. ಆನಂತರದಲ್ಲಿ ಚಿಂತಾಮಣಿನಲ್ಲಿ ಸಿಗ್ತಕ್ಕಂತಹ ನಿಪ್ಪಟ್ಟು, ಚಕ್ಕುಲಿ, ಹಾಗೆ ಮತ್ತು ಇನ್ನೇನದು ಅದು ಕೂಡ ಕರೆದ ಒಂದಷ್ಟು ಸ್ನ್ಯಾಕ್ಸು, ಅದು ಒಂದಷ್ಟು ದಿನ ಅದು ಬಹಳ ಪ್ರಖ್ಯಾತಿ ಈಗಲೂ ಇದೆ. ಇದ್ದಾಗ ಒಂದಷ್ಟು ದಿನ ಅದನ್ನು ಕೂಡ ನಾವು ಇಷ್ಟ ಅಂತಕ್ಕಂಥ ಹೆಸರಿನಲ್ಲಿ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥದ್ದು. ಸೊ ಹೀಗೆ ಇದನ್ನೆಲ್ಲ ಕೂಡ ನಾನು ಕೊಟ್ಟು ಜನಗಳಿಗೆ ತಲುಪಿಸಿ ಭಾಳಷ್ಟು ಸಂತೋಷಪಟ್ಟಿದ್ದೇನೆ. ಹಾಗೆ ಮುಂದೊಂದು ದಿನ ಮತ್ತೆ ನಾನು ಇನ್ನೊಂದಷ್ಟು ಹೊಸ ವಿಷಯಗಳೊಂದಿಗೆ, ಈಗ ನಾನು ಸೇವೆಯಲ್ಲಿದ್ದೇನೆ, ಸರ್ವೀಸ್ ಕೊಡೋದ್ರಲ್ಲಿದ್ದೇನೆ. ನಾನು ಸಮಾಜ ಸೇವೆಯನ್ನು ಗೊತ್ತಿಲ್ಲ, ಬಟ್ ಜನಸೇವೆ ಅಂತೂ ಮಾಡ್ತಾ ಇದ್ದೇನೆ. ಬಿಕಾಸ್ ಐ ಹ್ಯಾವ್ ಟು ಲೀವ್ ಇನ್ ದಿಸ್ ಮೂಮೆಂಟ್. ನಾನು ಅದಕ್ಕೆ ಹೇಗೆ ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಜನಸೇವೆಯನ್ನು ಮಾಡ್ತಾ ನನ್ನ ಕೈಲಾಗಿದ್ದ ಕೆಲಸವನ್ನು ನಾನು ಮಾಡ್ಕೊಂಡಿದ್ದೇನೆ. ಸೊ ಡೋಂಟ್ ಬಿ ಕನ್ಫ್ಯೂಸ್ ಆಗಬೇಡಿ. ಇಷ್ಟ ಮತ್ತೆ ಹೇಳ್ತೇನೆ, ವೈಟ್ ಬ್ಯಾಕ್ಗ್ರೌಂಡಲ್ಲಿ ಕೇಸರಿಯ ಬಣ್ಣದಲ್ಲಿ ISTA ಅಂತ ಹೆಸರು, ಹಾಗೇ ಒಂದು ಹಕ್ಕಿ ಹಾರ್ತಾ ಇರತಕ್ಕಂಥದ್ದು ಸ್ಕೈ ಬ್ಲೂ ಕಲರ್ನಲ್ಲಿ, ಆ ಕೆಳಗಡೆಗೆ ಫ್ರಮ್ ದ ಹೌಸ್ ಆಫ್ ಅಜ್ಜಿ ಮನೆ ಅಂತ ಹೇಳಿ ಇರ್ತದೆ, ಅದು ಬ್ಲೂ ಕಲರ್ನಲ್ಲಿರ್ತದೆ. ಸೊ ಪ್ಲೀಸ್ ಕೀಪ್ ಆನ್ ವಾಚಿಂಗ್. ಮತ್ತು ನಿಮ್ಗೆ ಯಾರಾದರೂ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿರ್ತಕ್ಕಂಥವ್ರು ಅದನ್ನು ಮುಂದುವರಿಸೋದಕ್ಕೆ ಹೋಗಬೇಡಿ. ಏನೇ ಇದ್ದರೂ ಕೂಡ ನನಗೇ ಬೇಕು ಅಂದರೆ ನೇರವಾಗಿ ಕರೆ ಮಾಡಿ 9916774543 ಇದು ನನ್ನ ಫೋನ್ ನಂಬರ್. ಯಾವುದೇ ತಪ್ಪು ಮಾಹಿತಿ ನಿಮ್ಮಲ್ಲಿ ಬಂದರೆ ಅದನ್ನು ನೇರವಾಗಿ ನನಗೆ ಕರೆ ಮಾಡಿ ನೀವು ತಿಳ್ಕೋಬಹುದು. ಸೊ ದಟ್ ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಬಿ ಕೇರ್ಫುಲ್. ಭಾಳಷ್ಟು ಹೊರಗಡೆ ಹಲವಾರು ರೀತಿಯಾದಂತಹ ಮೋಸಗಳು ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಅದರಲ್ಲಿ ನಾವು ಭಾಗಿಯಾಗೋದು ಬೇಡ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಮನಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಥ್ಯಾಂಕ್ ಯು.